ತುಮಕೂರಿನಲ್ಲಿ ಇವತ್ತು ಭಯೋತ್ಪಾದನಾ ವಿರೋಧಿ ಸಮಿತಿ ವತಿಯಿಂದ ಇವತ್ತೇನು ಎಲ್ಲ ಸಮಾನ ಮನಸ್ಕರು ಸೇರಿ ಇವತ್ತೊಂದು ಪ್ರೊಟೆಸ್ಟ್ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಮುಖ್ಯ ಭಾಷಣಕಾರರಾಗಿ ಸನ್ಮಾನ್ಯ ಮುರಳೀಕೃಷ್ಣ ಅನ್ನೋರು ಇವತ್ತು ಬರಬೇಕಿತ್ತು. ಅದು ನಮಗೂ ಗೊತ್ತಿಲ್ಲ ಅವ್ರು ಬರ್ತಾರೆ ಇದು ಅಂತ, ಬಟ್ ಅವ್ರನ್ನ ಭಾಷಣ ಮಾಡೋದಕ್ಕೆ ಕರೆಸಿದ್ರು. ಆದರೆ ಇವರು ಜಿಲ್ಲಾಡಳಿತ ಅವರಿಂದ ಇಲ್ಲೇನೋ ಒಂದು ಇನ್ಫ್ಲಮೇಟರಿ ಭಾಷಣ ಮಾಡ್ತಾರೆ ಮತ್ತೊಂದು ಅಂತ ಪ್ರಿವೆಂಟಿವ್ ಆಗಿ ಅವ್ರನ್ನ ಕಸ್ಟಡಿ ತೊಗೊಂಡಿದ್ದಾರೆ. ನಾವು ಇವತ್ತು ಎಲ್ಲ ನಮ್ಮ ಮುಖಂಡರು, ಜಿಲ್ಲಾಧ್ಯಕ್ಷರು ಇವರು, ನಮ್ಮ ರಾಜ್ಯ ಕಾರ್ಯದರ್ಶಿಗಳು, ಸನ್ಮಾನ್ಯ ವಿನಯ್ ಬಿದ್ರೆ ಅವರು, ಬ್ಯಾಟ್ರಂಗೇಗೌಡರು, ನಾಗಣ್ಣ ಅವರು ಎಲ್ಲರೂ ಹೋಗಿ ಇವತ್ತು ರಿಕ್ವೆಸ್ಟ್ ಮಾಡಿದ್ವಿ ಅವ್ರಿಗೆ, ನೀವು ಈ ರೀತಿ ಫ್ರೀಡಮ್ ಆಫ್ ಸ್ಪೀಚು ನಡೆಯೋದಾದರೆ ಇದು ನಾವು ಕೂಡ ಅದಕ್ಕೆ ರಿಟಾಲಿಯೇಟರಿ ಆಗಿ ನಾವು ಕಾನೂನಾತ್ಮಕ, ನಾವೇನು ಕಾನೂನು ವಿರುದ್ಧವಾಗಿ ನಾವು ಹೋಗೋಣ, ಕಾನೂನಲ್ಲಿ ಏನಿದೆಯೋ ಒಂದು ಪ್ರೊಟೆಸ್ಟ್ ಮಾಡೋದು ನಾವು ಕೂಡ ಮಾಡಬೇಕಾಗ್ತದೆ. ಈ ಒಂದು ದೃಷ್ಟಿಯಿಂದ ವಿಧಾನಸೌಧದೊಳಗೆ ಇವರು ನಮ್ಮ ದೇಶದ ವಿರೋಧಿಗಳನ್ನ ಕೂಗುವಂಥ ಕಳಿಸಿದಾಗ ಇಲ್ಲೆಲ್ಲ ಒಂದು ಫ್ರೀಡಮ್ ಆಫ್ ಸ್ಪೀಚ್ಗೆ ನಾವಿಲ್ಲಿ ಭಯೋತ್ಪಾದನೆ ವಿರೋಧಿಯಾಗಿ ನಾವಿಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡ್ರು. ಅದಕ್ಕೂ ಕೂಡ ಒಬ್ಬ ಭಾಷಣಕಾರಾಗಿ ದೇಶಭಕ್ತ ಬಂದಿರೋ ನಾವು ಅಡ್ಡಿಪಡಿಸೋದು ಅಂದರೆ ಇದು ಖಂಡಿತವಾಗಿಯೂ ನಮ್ಮ ಪ್ರಜಾಪ್ರಭುತ್ವದ ವಿರೋಧ ಮತ್ತು ಫ್ರೀಡಮ್ ಆಫ್ ಸ್ಪೀಚ್ಗೆ ವಿತಿನ್ ನಮ್ಮ ಕಾನೂನಿನ ಬೌಂಡ್ರಿ ಒಳಗೆ ಏನು ಮಾತಾಡಬೇಕಿತ್ತು ಅದಕ್ಕೆ ವಿರೋಧಿಯಾಗಿ ನೀವು ಹೋರಾಟನ ಹತ್ತಿಕ್ಕುವಂಥ ವ್ಯವಸ್ಥೆ ಇದು ಅಂತೇಳಿ ನಾವು ಕೂಡ ಹೇಳ್ಬಂದಿದ್ದೀವಿ. ಅವರು ಡಿಸಿಷನ್ ಇನ್ನೊಂದು 10 ನಿಮಿಷ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಮುಂದೆ ಅದು ಮಾತಾಡ್ತೀವಿ, ಅಲ್ಲೋಗಿ ಚರ್ಚೆ ಮಾಡಿ ನಿಮಗೆ ಅಲ್ಲೇ ಪದೇ ಪದೇ ಎಲ್ಲ ಸಾರಿ ನಮ್ದು ಕೇಸರಿ ಬಾವುಟ ಕಟ್ಟೋಕ್ಕೂ ರೂಲ್ಸು, ಬೇರೆಯವ್ರಿಗೇನು ರೂಲ್ಸ್ ಇಲ್ಲ. ನಮ್ಮ ತುಮಕೂರು ನಗರದಲ್ಲಿ ನನಗಂತೂ ಬೆಳಗ್ಗೆದ್ದು ಇದಾಗೋಗಿದೆ ಪೂರ್ತಿ. ನಾವ್ಯಾರು ಕೂಡ ಇವತ್ತು ದೇಶ ವಿರೋಧಿ ರಾಷ್ಟ್ರ ವಿರೋಧಿ ಧೋರಣೆನ ಯಾವತ್ತೂ ಕೂಡ ಮಾಡಿಲ್ಲ. ಕಾನೂನು ವಿರುದ್ಧವಾಗೂ ಕೂಡ ಮಾತಾಡಲೇಬೇಕಲ್ಲ, ಮಾತಾಡೋಕೆ ಅದಕ್ಕೂ ಬಾಯಿ ಫ್ಲಾಶ್ ಹಾಕೊಂಡು ಕೂತ್ಕೊಂಡ್ರೆ ಮತ್ತೆ ಈ ದೇಶದಲ್ಲಿ ಬದಲಾವಣೆ ಅವರಿಗೆ ಆಗ್ತದೆ. ಅದಕ್ಕೋಸ್ಕರ ಟೈಮ್ ತಗೊಂಡಿದ್ದಾರೆ. ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಬೆಳವಣಿಗೆ ನೋಡಿದ್ರೆ ಏನ್ ಅನ್ಸುತ್ತೆ ಅಂತ? ಏನೆಲ್ಲ ಒಟ್ಟಿಗೆ ಅವರು ಪಾಕಿಸ್ತಾನಕ್ಕೆ ಎಲ್ಲ ಭಯೋತ್ಪಾದಕರಿಗೆ ಮಾರ್ಬಿಟ್ಟು ಹೊರಟೋಗ್ತಾರೆ ಅಷ್ಟೇ. ಭಯೋತ್ಪಾದಕರನ್ನೇ ಇಲ್ಲಿ ಕರ್ಕೊಂಬಂದು ಅವ್ರನ್ನೇ DG IG ಎಲ್ಲಾನೇ SP ಅವ್ರನ್ನೇ ಕೂರಿಸ್ಕೊಂಡು ಆಡಳಿತ ಮಾಡೋಕ್ಕೆ ಮೋಸ್ಟ್ಲಿ ಅವ್ರಿಗೆ ಗಡುವಂತ ನಮ್ಮ ಸ್ಟ್ರೈಕ್ ನಡೀತಿರ್ತದೆ. ಅವರು 10 ಮಿನಿಟ್ಸಲ್ಲಿ ಹೇಳ್ತೀನಿ ಅಂತಿದ್ದಾರೆ. ನೋಡೋಣ ಏನಾಗ್ತದೆ.